ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಡೇ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಶಾಪಿಂಗ್ ಹೊರಟ್ವಿ. ತುಂಬ ದಿನ ಆದಮೇಲೆ ನಾವಿಬ್ಬರೇ ಶಾಪಿಂಗ್ ಹೋಗ್ತಾ ಇರೋದು. ಆಫ್ಟರ್ ಡೆಲಿವರಿ ಒಂದು ಸಣ್ಣ ಶಾಪಿಂಗ್ ಹೋದ್ರೂ ಅದು ವೆಕೇಷನ್ ಅನ್ನೋ ಥರನೇ ಫೀಲ್ ಆಗುತ್ತೆ. ನೆನ್ನೆ ಶಾಪಿಂಗಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ಬೇಗ ಶಾಪ್ ಮಾಡಿಕೊಂಡು ಬೇಗನೆ ಮನೆಗೆ ಹೊರಟ್ಬಿಟ್ವಿ. ಇವತ್ತು ಫಸ್ಟ್ ಡೇ ಸ್ಯಾರಿ ತೊಗೊಬಿಡೋಣ ಅಂತ ಸ್ಯಾರಿ ಶಾಪಿಗೆ ಬಂದ್ವಿ. ನನಗೆ ಬ್ಲೂ ಕಲರ್ ಸ್ಯಾರಿ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದುವೇ ಬ್ಲೂ ಕಲರ್ ಸ್ಯಾರಿಗೆ ಸಿಲ್ವರ್ ಕಲರ್ ಬಾರ್ಡರ್ ಬೇಕು ಅಂತ ನೋಡ್ತಾ ಇದ್ವಿ. ಬ್ಲೂ ಕಲರ್ ಸ್ಯಾರಿಲೇ ತುಂಬ ಡಿಸೈನ್ಸ್ ಇತ್ತು. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡಿಸಿದ್ವಿ, ಬಟ್ ಅದು ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದೇ ಪ್ಯಾಟ್ರನ್ ಬೇಕು ಅಂತ ಹೇಳಿ ತುಂಬ ಸರ್ಚ್ ಮಾಡಿಸಿದ್ವಿ, ಬಟ್ ಸಿಗಲಿಲ್ಲ. ಬ್ಲೂ ಕಲರಲ್ಲೇ ಬೇರೆ ಪ್ಯಾಟ್ರನ್ ಇರೋದನ್ನ ತೋರಿಸಿದ್ರು, ಅದು ಚೆನ್ನಾಗಿತ್ತು. ಅದನ್ನು ಓಪನ್ ಮಾಡಿಸಿ ನೋಡಿದ್ಮೇಲೆ ಇಷ್ಟ ಆಯಿತು. ಫೈನಲ್ ಆಗಿ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ತಗೊಂಡು ಹೊರಟ್ವಿ. ಸ್ಯಾರಿ ತೊಗೊಳಕ್ಕೆ ಎಷ್ಟು ಶಾಪ್ ನೋಡಿದ್ರೂ ಸಾಕಾಗಲ್ಲ. ನನ್ನ ಹಸ್ಬೆಂಡ್ಗೆ ಮತ್ತೆ ಇನ್ನೊಂದು ಸ್ಯಾರಿ ತೊಗೋಬೇಕು ಅಂತ ಹೇಳಿದಾಗ ಅವರು ಇವತ್ತೆಲ್ಲ ಸ್ಯಾರಿ ಕತೆನೇ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಶಾಪಿಗೆ ಕರ್ಕೊಂಡೋದ್ರು. ಹೋಗಿದ ತಕ್ಷಣ ಒಂದು ಸ್ಯಾರಿ ಇಷ್ಟ ಆಯಿತು. ಅಂದ್ರೂ ಇರಲಿ ಅಂತ ಕಲರ್ ಕೇಳಿದ್ವಿ, ಬಟ್ ಇಷ್ಟ ಆಗಲಿಲ್ಲ. ಫಸ್ಟ್ ಯಾವುದನ್ನು ನೋಡಿ ತುಂಬ ಇಷ್ಟಪಟ್ಟಿದ್ವಿ ಅದನ್ನೇ ತಗೊಂಡ್ವಿ. ನನ್ನ ಹಸ್ಬೆಂಡ್ ಮನೆ ಕಡೆ ತೊಟ್ಲು ಕಟ್ಟೋ ಆಗಿಲ್ಲ, ಅದಕ್ಕೆ ಜೋಲಿ ಬಟ್ಟೆ ತಗೊಳ್ಳೋಣ ಅಂತ ತೊಟ್ಲು ಮಾರೋ ಶಾಪಿಗೆ ಹೋದ್ವಿ. ಅಲ್ಲಿ ಕ್ರೀಮ್ ಕಲರ್ ಇತ್ತು, ಬಟ್ ನಮಗೆ ವೈಟ್ ಕಲರೇ ಬೇಕು ಅಂತ ಹೇಳಿ ಮಾಮೂಲಿ ಬಟ್ಟೆ ಶಾಪಲ್ಲೇ ತಗೊಂಡ್ವಿ. ನೆಕ್ಸ್ಟು ಮಕ್ಕಳಿಗೆ ಬಟ್ಟೆ ತೊಗೊಬಿಡೋಣ ಅಂತ ಅರಸು ರೋಡ್ ಕಡೆ ಹೊರಟ್ವಿ. ಫಂಕ್ಷನಿಗೆ ಟ್ರೆಡಿಷ್ನಲ್ ಬಟ್ಟೆ ಹಾಕಿಸಿದ್ರೆ ಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ರಾಮರಾಜ್ ಶಾಪಿಗೆ ಹೋದ್ವಿ. ಅಲ್ಲಿ ಒಂದೇ ಥರ ಕುರ್ತಾ ಸೆಟ್ನ ನೋಡ್ತಾ ಇದ್ದೆ. ಆದರೆ ನನ್ನ ಹಸ್ಬೆಂಡ್ ಅಲ್ಲಿ ಪಂಚೆ ಶರ್ಟ್ನ ನೋಡಿಬಿಟ್ಟು ಕುರ್ತಾ ಬೇಡ, ಒಂದೇ ಥರ ಪಂಚೆ ಶರ್ಟ್ ಹಾಕ್ಸೋಣ ಅಂತ ಹೇಳಿ ಇಬ್ಬರಿಗೂ ಒಂದೇ ಕಲರ್ ಇರಲಿ ಅಂತ ಹೇಳಿ ಪಂಚೆ ಶರ್ಟ್ನೇ ತೊಗೊಂಡು ಬಂದ್ವಿ. ಅಷ್ಟರಲ್ಲಿ ಇನ್ವಿಟೇಷನ್ ಶಾಪ್ ಅವರು ಇನ್ವಿಟೇಷನ್ ರೆಡಿ ಇದೆ ಅಂತ ಹೇಳಿ ಕಾಲ್ ಮಾಡಿದ್ರು. ಅದಕ್ಕೆ ಇನ್ವಿಟೇಷನ್ ಇಸ್ಕೊಬಿಡೋಣ ಅಂತ ಹೇಳಿ ಹೋದ್ವಿ. ಫಂಕ್ಷನಲ್ಲಿ 3 ಜನ ಒಂದೇ ಥರ ಬಟ್ಟೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಫಸ್ಟೇ ನಾನು ಸ್ಯಾರಿ ತೊಗೊಂಡ್ಬಿಟ್ರೆ ಒಳ್ಳೆಯದು ಅಂತ ಸ್ಯಾರಿ ತೊಗೊಂಡಿದ್ದೆ. ಅದಕ್ಕೆ ಮ್ಯಾಚ್ ಆಗೋ ಥರ ನನ್ನ ಹಸ್ಬೆಂಡ್ ಮತ್ತು ಮಗನಿಗೆ ತುಂಬ ಶಾಪ್ಗಳಲ್ಲಿ ಬಟ್ಟೆನ ಹುಡುಕಿದ್ವಿ, ಬಟ್ ಸಿಗಲಿಲ್ಲ. ಕೊನೆಗೆ ಮೀನಾ ಬಜಾರಲ್ಲಿ ಕುರ್ತಾ ಕಾರ್ನರ್ ಶಾಪ್ಗೆ ಹೋದ್ವಿ. ಫಸ್ಟೇ ನಾವು ರೆಡಿಮೇಡ್ ನೋಡೋಣ ಅಂತ ನೋಡ್ತಾ ಇದ್ವಿ, ಬಟ್ ಒಬ್ರಿಗೆ ಸಿಕ್ಕಿದ್ರೆ ಒಬ್ರಿಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅವರೇ ಹೇಳಿದ್ರು ಕಸ್ಟಮೈಸ್ ಮಾಡಿಕೊಡ್ತೀವಿ ನೋಡ್ತೀರಾ ಅಂತ. ಅದಕ್ಕೆ ಮೆಟೀರಿಯಲ್ಸ್ ಕೂಡ ತರಿಸಿದ್ರು, ಓಕೆ ಅನ್ನಿಸ್ತು. ಅದಕ್ಕೆ ಇಬ್ಬರಿಗೂ ಅಲ್ಲೇ ಸ್ಟಿಚ್ಚು ಕೊಟ್ವಿ. ಅಷ್ಟರಲ್ಲೇ ಸಂಜೆ ಆಗಿತ್ತು. ಮಗನಿಗೆ ವ್ಯಾಕ್ಸಿನ್ ಇದ್ದಿದ್ದರಿಂದ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದ್ವಿ. ಇದಾಗಿತ್ತು ಸೆಕೆಂಡ್ ಡೇ ಶಾಪಿಂಗ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.